ಸೆಲೆಬ್ರಿಟಿಗಳ ಲೈಫ್ ಒಂಥರ ಓಪನ್ ಬುಕ್ ಇದ್ದಂತೆ. ಅವರ ಬಗೆಗಿನ ಪ್ರತಿ ಪುಟಗಳು ಇಂಟ್ರೆಸ್ಟಿಂಗ್ ಆಗಿರ್ತವೆ. ಎಷ್ಟು ಓದಿದ್ರೂ ಓದ್ಬೇಕು ಅನ್ಸುತ್ತೆ. ನಾವಿವತ್ತು ಅವಿವಾ ಅವರ ಕುರಿತ ಒಂದಷ್ಟು ವಿಶೇಷ ವಿಷಯಗಳನ್ನ ಹೊತ್ತು ಬಂದಿದ್ದೇವೆ. ಅವಿವಾ ಬಿದ್ದಪ್ಪ ಖ್ಯಾತ ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿದ್ದಪ್ಪ ಅವರ ಪುತ್ರಿ. ಮೂಲತಃ ಫ್ಯಾಷನ್ ಡಿಸೈನರ್ ಆಗಿರೋ ಅವಿವಾಗೆ ಬಯಸದೆ ಬಂದ ಭಾಗ್ಯ ಎಂಬಂತೆ ಸಿನಿಮಾದಲ್ಲಿ ನಟಿಸೋ ಅವಕಾಶ ಕೂಡ ಒದಗಿ ಬಂತು. ಅಲೆ ಎಂಬ ಕನ್ನಡ ಸಿನಿಮಾ ಮೂಲಕ ನಟಿಯಾಗಿ ಬಣ್ಣದ ನಂಟನ್ನ ಬೆಳೆಸಿಕೊಂಡ್ರು. ಆದ್ರೆ ಅವಿವಾಗೆ ತಾನೂ ಸಿನಿಮಾ ರಂಗಕ್ಕೆ ಬರಬೇಕು ಅನ್ನುವ ಯಾವ ಉದ್ದೇಶವೂ ಇರ್ಲಿಲ್ವಂತೆ. ತಾನೂ ಒಬ್ಬ ಬಿಸ್ನೆಸ್ ವುಮೆನ್ ಆಗ್ಬೇಕು ಅನ್ನೋದೇ ಅವರ ಮಹತ್ವದ ಗುರಿಯಾಗಿತ್ತಂತೆ. ಅವಿವಾ ಬಗೆಗೆ ಒಂದಷ್ಟು ಪರ್ಸನಲ್ ವಿಚಾರಗಳನ್ನ ಹೇಳೋದಾದ್ರೆ, ಅವಿವಾಗೆ ಚಿಟ್ಟೆಗಳು ಅಂದ್ರೆ ಸಿಕ್ಕಾಪಟ್ಟೆ ಭಯವಂತೆ. ಚಿಟ್ಟೆಗಳನ್ನ ಕಂಡ್ರೆ ಕಿರ್ಚ್ಕೊಳ್ತಾರೆ, ಅತ್ ಬಿಡ್ತಾರಂತೆ. ಆ ಮಟ್ಟಿಗೆ ಚಿಟ್ಟೆಗಳು ಅಂದ್ರೆ ಹೆದರ್ಕೊಳ್ತಾರಂತೆ. ಇನ್ನು ಯಾವುದೇ ಆಹಾರ ಇರ್ಲಿ, ಅದಕ್ಕೆ ಉಪ್ಪು ಇದ್ರೇನೆ ಅದು ರುಚಿಕರ ಅನ್ಸೋದು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಸುಮ್ನೆ ದೊಡ್ಡವರು ಹೇಳಿದಾರಾ? ಆದ್ರೆ ಅವಿವಾ ವಿಷಯದಲ್ಲಿ ಮಾತ್ರ ಇದು ಉಲ್ಟಾ. ಅವ್ರಿಗೆ ಉಪ್ಪಿಲ್ಲದ ಆಹಾರವೇ ಇಷ್ಟವಂತೆ. ಯಾವುದೇ ಫುಡ್ ಇರ್ಲಿ, ಅವ್ರು ಸಾಲ್ಟ್ ಲೆಸ್ ಆಗಿದ್ರೆ ಮಾತ್ರ ತಿನ್ನೋದಂತೆ. ಇದು ನಿಜಕ್ಕೂ ಅಚ್ಚರಿ ಅನ್ಸುತ್ತಲ್ವಾ? ಅವಿವಾಗೆ ಮತ್ತೊಂದು ಭಯ ತರಿಸೋ ಅಥವಾ ಫೋಬಿಯಾ ಇದೆ ಅಂದ್ರೆ ಅದು ಡಾರ್ಕ್ ವಾಟರ್ ಅಥವಾ ಡೀಪ್ ವಾಟರ್ ಕಂಡ್ರೆ ಅವರಿಗೆ ಸಿಕ್ಕಾಪಟ್ಟೆ ಹೆದರಿಕಾಗತ್ತಂತೆ. ಇನ್ನು ಅವಿವಾ ಚಿಕ್ಕ ವಯಸ್ಸಲ್ಲೇ ಅಥ್ಲೆಟ್ ಆಗಿದ್ರು, ಹಾರ್ಸ್ ರೈಡರ್ ಆಗಿದ್ರು ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ವಿಚಾರ. ಅಂದ್ಹಾಗೆ ಅವಿವಾ ಈಗ ಅಂಬಿ ಮನೆಯ ಸೊಸೆ. ಸಕ್ಕರೆ ನಾಡಿನ ಅಕ್ಕರೆ ಹುಡುಗ ಅಭಿಯ ಪತ್ನಿಯಾಗಿದ್ದಾರೆ. ಸೋಮವಾರ ಅವಿವಾ ಅದ್ದೂರಿಯಾಗಿ ಕಲ್ಯಾಣೋತ್ಸವ ಮಾಡ್ಕೊಂಡ್ರು. ಗಂಧರ್ವ ಲೋಕವೇ ನಾಚುವಂತೆ ಇವರ ವಿವಾಹ ಮಹೋತ್ಸವ ಬಹಳ ಗ್ರ್ಯಾಂಡ್ ಆಗಿ ಜರುಗಿತು. ಆ ಮೂಲಕ 5 ವರ್ಷಗಳ ಅವಿವಾ ಪ್ರೀತಿಗೆ ದಾಂಪತ್ಯದ ಮುದ್ರೆ ಬಿದ್ದಿದೆ. ಬುಧವಾರ ಪ್ಯಾಲೇಸ್ ಗ್ರೌಂಡ್ನಲ್ಲಿ ರಿಸೆಪ್ಷನ್ ಕೂಡ ಜೋರಾಗಿ ನಡೀತಾ ಇದೆ.